ಸಚಿವ ಸ್ಥಾನದಿಂದ ಸಕಿಮ್ ಅಂದ್ಬಿಟ್ಟು ಮನೆಗೆ ಹೋಗಿದ್ದಂಥ ಸಾಕ್ ರಾಜಣ್ಣ ಅವರು ಸಾಕ್ಡ್ ರಾಜಣ್ಣ ಅವರು ಇವಾಗ ರಾಹುಲ್ ಗಾಂಧಿಗೆ ಪತ್ರ ಬರ್ತಿದ್ದಾರೆ. ಅದು ಆ್ಯಕ್ಚುಲಿ ನಾವು ಹಳೆಯ ಪತ್ರ ಅಂತೆ ಈಗ ಹೊರಗೆ ಬಂದಿದೆ ಸುದ್ದಿ ಅಂತಿದ್ದಾರೆ. ಏನೋ ನವೆಂಬರ್ 17ನೇ ತಾರೀಕು ಬರ್ದಿದ್ದಾರೆ ಅಂತ ಹೇಳಿದ್ದಾರೆ. ಇಟ್ಸ್ ಆಲ್ ರೈಟ್, ನವೆಂಬರ್ 17 ಬರ್ದಿದ್ರೆ ಹಳೆಯದಲ್ಲ. ನೋಡಿ, ವೋಟ್ ಚೋರಿ ವ್ಯವಹಾರದಲ್ಲಿ ನಾನು ಹೇಳಿದ್ದೆಲ್ಲ ತಿರ್ಚ್ಬಿಟ್ರು ಎಲ್ಲರೂ ಸೇರ್ಕೊಂಡು. ಈ KPCC ನೇಮ್ಸ್ ಇತ್ತಲ್ಲ, ಅಂದರೆ DK BLOಗಳು ಬ್ಲಾಕ್ ಲೆವೆಲ್ ಆಫೀಸರು ಎಂಥದ ಒಂದು, ಅವ್ರಿಗೆ ಯಾರು ಕೆಲಸ ಮಾಡಲಿಲ್ಲ ಏನಿಲ್ಲ. ಅದರ ಪರಿಣಾಮ ವೋಟರ್ಸ್ ಲಿಸ್ಟಲ್ಲಿ ಎಲ್ಲ ಕೆಲವೆಲ್ಲ ಹೆಚ್ಚು ಕಡಿಮೆ ನಾವು ಒಂದು 10 ಸ್ಥಾನ ಕಳ್ಕೊಂಡ್ವಿ. ಯಾವಾಗ ಓದ್ ಚುನಾವಣೆಯಲ್ಲಿ. ಓಕೆ, ಇನ್ನು ಸಿದ್ದರಾಮಯ್ಯ ಭಾಳ ಒಳ್ಳೆ ಲೀಡ್ರ್ ರೀ ಅಂತೆಲ್ಲ ಹೇಳಿ ಕಾಗದ ಬರ್ತಿದ್ದಾರಂತೆ. ಬರ್ಕೊಳ್ಳಿ, ಯಾರು ಬೇಡ ಅಂದರು. ಮತ್ತು ನನಗೊಂದು ಮೀಟಿಂಗ್ ಟೈಮ್ ಕೊಡಿ ಹೆಂಗೆ ಒಂಚೂರು ಅಂತ ಕೇಳಿದಾರಂತೆ. ಅವ್ರು ಕೊಟ್ಟರೆ ತಗೊಳ್ಳಿ, ಯಾರು ಬೇಡ. ಅವ್ರು ಕೊಡಲ್ಲ, ಅವರು ಬರ್ಲಿನ್ನಲ್ಲಿದ್ದಾರೆ, ಬ್ಯುಸಿ ಇದ್ದಾರೆ. ಭಾರತಕ್ಕೆ ದೇಶದ ಒಳಗಿನ ವಿರೋಧಿಗಳು ಬೇಡ, ದೇಶದ ಹೊರಗಡೆಯ ವಿರೋಧಿಗಳು ಬೇಡ. ದೇಶದ ಒಳಗಿರುವವರೇ ಹೊರಕ್ಕೋಗಿ ವಿರೋಧಿಗಳ ಥರ ಮಾತಾಡ್ತಾರೆ. ಅವರೇ ಸಾಕು. ಈ ರಾಹುಲ್ ಗಾಂಧಿಗೆ ಅದು ಯಾವತ್ತು ಬುದ್ಧಿ ಬರುತ್ತೋ, ಅದು ಯಾರು ಅವ್ರಿಗೆ ಹೇಳುತ್ತಾರೋ, ಅಪ್ಪ ನಿನ್ನ ಕೈ ಮುಗಿತೀವಿ ಕಣಯ್ಯ, ದೇಶದೊಳಗಡೆ ಏನು ಬೇಕಾದ್ರೂ ಮಾತಾಡ್ಕೊಳಪ್ಪ, ಇಲ್ಲಿ ಫೇಸ್ ಮಾಡುವಂತೆ. ಈ ಹೊರಗಡೆಗೆ ಹೋಗಿ 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 ಕೆದಕ್ಕೆ ಬರ್ತಿಲ್ಲ. ಮಾನ ಮರ್ಯಾದೆ ಬೇಡವೇನು? ನಾಳೆ ನಿಮ್ಮ ಸರ್ಕಾರ ಬಂದಾಗಲೂ ಅದೇ ಆದರೆ ದೇಶದ ಮರ್ಯಾದೆ ನಿಮ್ಮಿಬ್ಬರ ತೆವಲುಗಳ ಮಧ್ಯೆ. ದೇರ್ ಹ್ಯಾಸ್ ಟು ಬಿ ಎ ಲೆಜಿಸ್ಲೇಷನ್. ದೇಶದ ವಿಚಾರವನ್ನು ಆಚೆ ಹೋಗಿ ಮಾತಾಡಿದವನು ವಾಪಸ್ ದೇಶದೊಳಗೆ ಬರ್ಕೂಡ್ದು. ಏನು ಬೇಕಾದ್ರೂ ಆಗಿರಲಿ, ಮನೆ ವಿಚಾರ ಮನೆ ಒಳಗಡೆನೇ ಇರಬೇಕು. ಇದನ್ನೇ ಬೇರೆ ದೇಶಗಳು ಮಾಡಿಬಿಟ್ಟಿದ್ದಾರೆ. ಕಾಗದ ಬರ್ತಾರೆ. ಇವತ್ತು DK ಶಿವಕುಮಾರ್ ಅದಕ್ಕೆ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಸಿದ್ದರಾಮಯ್ಯನವ್ರನ್ನ ರಾಜಣ್ಣ ಹೋಗಿ ಸಿದ್ದರಾಮಯ್ಯನ ಭೇಟಿ ಮಾಡಿದಾರಂತೆ. ಮಾಡ್ಕೊಳ್ಳಿ, ಯಾರು ಬೇಡ ಅಂದವರು. ಎಸ್, ಕೇಂದ್ರದ ವಿರುದ್ಧ ಒಂದಲ್ಲ ಒಂದು ವಿಚಾರ ಮುಂದಿಟ್ಟುಕೊಂಡು ಕಾಂಗ್ರೆಸ್ ನಾಯಕರು ವಾಗ್ದಾಳಿಯನ್ನು ಮುಂದುವರಿಸುತ್ತಾರೆ. ಇವತ್ತು ಜರ್ಮನಿ ಪ್ರವಾಸದಲ್ಲಿರುವಂತಹ ರಾಹುಲ್ ಗಾಂಧಿ ವೋಟ್ ಚೋರಿ ಪ್ರಸ್ತಾಪಿಸಿ ಕೇಂದ್ರ ಹಾಗೂ ಚುನಾವಣಾ ಆಯೋಗದ ವಿರುದ್ಧ ಸಿಡಿದೆದ್ರು. ಭಾರತದಲ್ಲಿ ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ಬಿಜೆಪಿ ದಾಳಿ ನಡೆಸ್ತಾ ಇದೆ, ಇದು ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲಿನ ದಾಳಿ ಅಂತ ಕರೆದ್ರು. ಬಿಜೆಪಿ ಅದಾನಿ ಅಂಬಾನಿಗಳ ಕೈಗೆ ಅಧಿಕಾರ ನೀಡಿದೆ. ಭಾರತದಲ್ಲಿ ಹೆಚ್ಚಿನವರು ಚೀನಿ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. RSS ವಿರೋಧಿಸಲು ನಾವು ಇಂಡಿಯಾ ಒಕ್ಕೂಟದಲ್ಲಿ ಎಲ್ಲರೂ ಒಂದಾಗಿದ್ದೀವಿ ಅಂದ್ರು. ರಾಹುಲ್ ಟೀಕೆಗೆ ಬಿಜೆಪಿ ತಿರುಗೇಟು ಕೊಡ್ತು. ವಿದೇಶದಲ್ಲಿ ಭಾರತವನ್ನು ಅವಮಾನಿಸುವುದೇ ಇವರ ಕೆಲಸ. ರಾಹುಲ್ ಗಾಂಧಿ ನಾಯಕ ಅಲ್ಲ, ಬಾಲಕ ಅಂತ ಬಿಜೆಪಿ ಟೀಕಿಸಿದೆ. ಈ ಬೆಳವಣಿಗೆಗಳ ಮಧ್ಯೆ ಬಿಹಾರದಲ್ಲಿ NDA ಮೈತ್ರಿಕೂಟ ಕೈಗೊಂಡಿರುವಂತಹ ಸುಧಾರಣಾ ಕ್ರಮವನ್ನು ಶಶಿ ತರೂರ್ ಪ್ರಶಂಸಿಸಿದ್ದಾರೆ. ಕಾಂಗ್ರೆಸ್ ಇದ್ದಾಗ ಹರಿಪ್ರಸಾದ್ ಸ್ಟೇಟ್ಮೆಂಟ್ ಬಿಡ್ರಿ, ಸೀರಿಯಸ್ ಆಗಿ ತಗೋಬೇಡಿ ಯಾರುವೆ. ಅವ್ರನ್ನೇ ಯಾರು ತಗೊಳ್ಳಲ್ಲ ಸೀರಿಯಸ್ ಆಗಿ, ಭಾಳ ಸರಿ. ನೀವು ಮಾತಾಡ್ಕೊತಾ ಇರಿ RSS ಮೇಲೆ, ಅವ್ರ ಪಡೆಗೆ ಅವ್ರು ಕೆಲಸ ಮಾಡ್ತಾನೆ ಇರ್ತಾರೆ. ಅವರು ನೀವು ಹಿಂಗೇ ಇರಿ ಬಿಟ್ಕೊಂಡು ರೈಲ್ನ, ಅವ್ರು ಮಾಡೋ ಕೆಲಸ ಮಾಡ್ತಾರೆ. ಇಷ್ಟೇ ಇವ್ರದ್ದು ಬಿಡ್ರಿ, ಬರೀ ಮಾತು 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 ಮಾತು, ಒಂದು ಕಾಲು ಸೀಟ್ ಗೆಲ್ಸಲ್ಲ, ಮಾಡಲ್ಲ. ರಾಹುಲ್ ಗಾಂಧಿ ಕಾಂಗ್ರೆಸ್ನವ್ರು ಇದ್ದಾಗ ಚೀನಾ ವ್ಯಾಪಾರದಲ್ಲಿ ಏನು ನಡೀತಿತ್ತೋ ಈ ಭಾರತದಲ್ಲಿ, ಅದೇ ಈಗಲೂ ನಡೀತಿದೆ. ಆಗಲೂ ಚೀನಿ ಉತ್ಪನ್ನಗಳಿದ್ವಿ, ಝೀರೋ ಇತ್ತಾ ಹಂಗಾರೆ ಕಾಂಗ್ರೆಸ್ ಇದ್ದಾಗ? ಹೇಳಿ ನೋಡೋಣ. ಇಂಡಿಯಾ ಒಕ್ಕೂಟದಲ್ಲಿ ನಾವೆಲ್ಲ ಒಂದಾಗಿದ್ದೇವೆ. ಎಲ್ಲಿ ಒಂದಾಗಿದ್ದೀರಿ? ನಿಮ್ಮಷ್ಟು ಒಡೆದೋಗಿರೋ ಇಂಡಿ ಇನ್ನೊಂದಿಲ್ಲ. ಅದು ಸ್ಟೇಟ್ ಎಲೆಕ್ಷನ್ ಅಲ್ಲಿ ಬೇರೆ, ಇದರಲ್ಲಿ ಬೇರೆ ಅಂತ ಹೇಳ್ಕೋತಾರೆ. ಇಂಡಿ ಪಿಂಡಿ, ಅದು ವೇಸ್ಟ್ ಬಾಡಿ. ಅದೀಗ ಅದೇನಪ್ಪ ಮಾತು, ಬರೀ ಸುಳ್ಳದು. ಈ ಲೈಸ್ ಒಗ್ಗಟ್ಟಿ ಅವ್ರ ಬಾಯಲ್ಲಿದೆ. ನಿಮ್ಮ ಪಕ್ಷದೊಳಗಡೆನೇ ಜನ ಇವಾಗ ಅವ ಮೇಡಮನ್ನು ಪ್ರೈಮ್ ಮಿನಿಸ್ಟರ್ ಮಾಡೋಣ ಇವ್ರು ಬೇಡ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ. ಯಾಕೆ ಅಂದರೆ ಹಿಮಾಲಯ ಪರ್ವತದಷ್ಟು ಚುನಾವಣೆಗಳನ್ನು ಸೋತಾಯಿತು ಈ ಪಾರ್ಟಿ. ಹೊರಗಡೆ ಹೋದ ತಕ್ಷಣ ನಾಲಿಗೆಗೆ ಏನಾದರೂ ಒಂದು ಹೆಚ್ಚು ಕಡಿಮೆ ಆಗತ್ತಾ ಏನದು? ಈ ರಾಹುಲ್ ಗಾಂಧಿಗೆ ಯಾರೂ ಹೇಳೋದು ಇಲ್ವಾ? ಅವ್ರಿಗೆ ಯಾರು ಇದು ಬೇಡ. ಓಕೆ, ಇದರಿಂದ ಆಗೋ ಪ್ರಯೋಜನ ಏನು ರಾಹುಲ್ ಗಾಂಧಿಗೆ? ಏನು ಜರ್ಮನ್ರೇನು ಬಂದು ಓಟ್ ಹಾಕ್ತಾರಂತ? ಏನಕ್ಕೆ? ನಿಮ್ಮ ಕುಟುಂಬ ಮಾಡಿರೋದನ್ನೆಲ್ಲ ಹಿಂಗೇ ಹೇಳ್ಕೊಂಡು ಓಡಾಡಿದ್ರೆ ಜನ ಅದು ಮಾತಾಡಬಾರ್ದಾ? ನಿಮ್ಮ ಕುಟುಂಬ ಒಂದೇ ದೇಶ ಪ್ರೇಮಿಗಳ, ಉಳಿದವ್ರೆಲ್ಲ ದೇಶದ್ರೋಹಿಗಳು ಅನ್ಕೊಂಡ್ಬಿಟ್ಟಿದ್ರು ಹೆಂಗೆ? ಈ ಮನೋಸ್ಥಿತಿಯಿಂದ ಈ ಪಾರ್ಟಿ ಹೊರಕ್ಕೆ ಬರೋವರೆಗೂ ಕಾಂಗ್ರೆಸ್ ಉದ್ಧಾರ ಆಗಕ್ಕಾಗಲ್ಲ. ಯಾರೋ 6 ಜನ ಪುಂಗಿ ಬಿಡೋ ಗಿರಾಕಿಗಳು ಇವತ್ತು ಮಾತಾಡ್ದಿರೋರನ್ನ ಸೇರಿಸಿರೋ ಅಂಥವ್ರು ಇದ್ದಾರೆ. ಆ ಪುಂಗಿ ಹಿಡ್ಕೊಂಡು ಓಡಾಡ್ತಾ ಇರಿ ಅಷ್ಟೇ. ಬರೀ ಬೋಗಸ್ ಆಗೋಗಿದ್ದಾರೆ ಬರ್ತಾ ಬರ್ತಾ. ಈ ನಿಮ್ಮ ಹಾಲೋನೆಸ್ಸು, ನಿಮ್ಮ ಒಣಗೋಗಿರೋ ಪಾರ್ಟಿ ನಿಮ್ಮದು, ಅದರಿಂದನೇ ಆ BJP ಈ ಲೆವೆಲ್ಗಿರೋದು. ಅವ್ರು ಇನ್ನೊಂದು ಇದು ಬೇಕಾದಂಗೆ ಡ್ರಾಮಾ ಮಾಡ್ಕೊಂಡು ಓಡಾಡ್ತಾರೆ ಅವರು. ಸಮಯಕ್ಕೆ ತಕ್ಕ ಎಸ್
ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. 400 ಬಾಯಿರ ಸಂಸ್ಥೆ ಚೂರ್ಯ ಚಂದ್ರ ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಅಂತ ಶೋಭಾ ಹರಿಪ್ರಸಾದ್ ಕರಂದ್ಲಾಜೆ ಏನು ಅಲ್ಲ ಅದನ್ನ ಹರಿಪ್ರಸಾದ್ ಹೇಳಿ ಅಂತ ಹೇಳ್ತಾರಂತೆ. ಸೂರ್ಯಚಂದ್ರ ಇರುವವರೆಗೆ, ಕಾಂಗ್ರೆಸ್ ಒಂದೇ ಕುಟುಂಬವನ್ನು ನಂಬುವವರೆಗೆ ನಿಮ್ಮ ಹಣೆ ಬರವು ಇಷ್ಟೇ. ಯಾರು ಬೆಣ್ಣೆ ಹಚ್ಚುತ್ತಾರೋ ಅವರು ಕಾಂಗ್ರೆಸ್ನಲ್ಲಿ ಲೀಡರ್ ಆಗಿರುವುದು ಸೂರ್ಯಚಂದ್ರ ಇರುವವರೆಗೂ ಸತ್ಯ. ಬಟರ್ ಗಿರಾಕಿಗಳು ಅಂತ ನಾವು ಹೇಳ್ಬೋದು. ಎಸ್, ಸ್ಯಾಂಡಲ್ವುಡ್ನಲ್ಲಿ ವಾರ್ ಅಂತೆ. ಏನು ವಾರ್ ರೇ ಸಾಕಾಗಿದೆ. ಬೇರೆ ವಾರ್ಗಳು ಇವ್ರದ್ದಿಬ್ರದ್ದು ಬೇರೆ ವಾರ್ ಅಂತೆ. ವಾರ್ ನೆಟ್ಟಗೆ ಫಿಲಮ್ ಮಾಡ್ಕೊಂಡು ಜನಕ್ಕೆ ತೋರಿಸ್ಬಿಟ್ಟು ಸಕ್ಸಸ್ ಆಯಿತು ಫೇಲ್ಯೂರ್ ಆಯಿತು ಅನ್ನೋದು ಬಿಡ್ಬಿಟ್ಟು ವಾರ್ ಅಂತ. ದೇಶಕ್ಕಿರೋ ಪ್ರಾಬ್ಲಮ್ ಜೊತೆಗೆ ನಿಮ್ಮದೊಂದು ಬೇರೆ. ಇಲ್ಲಿ ಇತ್ತೀಚೆಗೆ ಹುಬ್ಬಳ್ಳಿನಲ್ಲಿ ನಡೆದ ಯಾವುದೋ ಮಾರ್ಕ್ ಚಿತ್ರದ ಪ್ರಮೋಷನಲ್ಲಿ ಅವ್ರು ಯುದ್ಧ ಅನ್ನಂತೆ. ಅದಕ್ಕೆ ಅವ್ರು ವಿಜಯಲಕ್ಷ್ಮಿ ದರ್ಶನ್ ಪತ್ನಿ ಸುದೀಪ್ ವಿರುದ್ಧ ಪರೋಕ್ಷವಾಗಿ ಎಲ್ಲ ಪರೋಕ್ಷ ಪರೋಕ್ಷ ಪರೋಕ್ಷ. ಇದು ಯುದ್ಧನಾ? ಯುದ್ಧ ಅಂದರೆ ಎದುರುಗಡೆ ಬಂದು ನಿಂತ್ಕೊಂಡು ಮಕ್ಕ ಚಚ್ಕೋಬೇಕು. ಚಚ್ಕಳಿ, ಯಾವನ್ ಬೇಡ ಅಂದೋ ನಿಮ್ಮನ್ನ. ಮೊದಲೇ ಕನ್ನಡ ಚಿತ್ರರಂಗ ಚಚ್ಕಂಡು ನೆಲಕ್ಕೆ ಹೋಗೋಂಗಿದೆ, ಇನ್ನು ಚಚ್ಕಳಿ ಹೋಗಿ ಎಲ್ಲರೂ. ಚಚ್ಕೋತಿರೋರು ಅಭಿಮಾನಿಗಳು ಸರ್. ಯಾರ್ರೀ ಅಭಿಮಾನಿಗಳು? ಏನು ನೀವೇನು ಕರೆದು ಕೊಂಟೆ ಹಾಕೋದು ಅಭಿಮಾನಿಗಳು ಅನ್ನಿಸ್ಕೊಳ್ಳೋರು? ಏನು ಮಾಡ್ತೀರಿ ನೀವು? ಸೋಷಿಯಲ್ ಮೀಡಿಯಾ ಏನು ಮಾಡ್ತೀರಿ ನೀವು? ಸೋಷಿಯಲ್ ಮೀಡಿಯಾ ದಾದಾಗಳು ಅಷ್ಟೇ ತಾನೇ. ಏನು ಮಾಡ್ಕೋತೀರಿ ನೀವು? ಅದು ಬಿಟ್ಟು ನಿಮ್ಮ ಕೈಲಿ ಏನಾಗತ್ತೆ? ನಿಮ್ಮ ಕೈಲಿ ಏನು ದೇಶ ಬದಲಾಯಿಸ್ತೀರಾ? ಕನ್ನಡ ಚಿತ್ರರಂಗ ಬದಲಾಯಿಸ್ತೀರಾ? ಕನ್ನಡ ಚಿತ್ರರಂಗಕ್ಕೆ ಜನ ವಾಪಸ್ ಬರೋಂಗೆ ಮಾಡೋಕ್ಕಾಗತ್ತಾ ನಿಮ್ಮ ಕೈಲಿ? ತಾಕತ್ತು ನೀವು 3 ಸರಿ ನೋಡ್ಬೋದು ಅಷ್ಟೇ. 100 ಡೇಸ್ 100 ಡೇಸ್ ಅನ್ಕೊಂಡು ಹೌದು. ಹೇಳ್ಬಿಟ್ಟು ಸುಮ್ಮನೆ ಅಭಿಮಾನ ಯುದ್ಧ ಅಂತ. ಏನ್ರಿ ಯುದ್ಧ? ನಿಮ್ಮ ಮನೆ ಒಳಗಡೆ ಇರೋ ಯುದ್ಧ ನೋಡ್ಕೊಳ್ರ ಎಲ್ಲರೂ. ದುಡಿಯೋ ಅನ್ನಕ್ಕೆ ಇನ್ನೊಂದು ಯುದ್ಧ ಅಂತೆ. ನಿಮ್ಮ ಅಪ್ಪ ಅಮ್ಮನ ನೋಡ್ಕೊಳ್ಳಿ ಫಸ್ಟು. ಒಂದು ಲಿಮಿಟ್ ಇದೆ. ಪೈರಸಿನ ಸುದೀಪು ಅಷ್ಟೇ ಹೇಳೋವಾಗ ಹೇಳ್ಬಿಡ್ಬೇಕು. ಯಾವನ ಅವನು ಪೈರಸಿ ಮಾಡೋನು ಕಪಾಳ ಕೊಡಿತೀನಿ ಅಂತ ಹೇಳ್ಬೇಕಪ್ಪ. ಯುದ್ಧಕ್ಕೆ ರೆಡಿಯಾಗಿ ನಾ ಸುಮ್ಮನಿದ್ರಿ ಏನದಿಲ್ಲ. ಏನಕ್ಕೆ ಉಸ್ಕೊಂಡು ಮಾತಾಡ್ಬೇಕು ನೀವು? ಯು ವಾಂಟ್ ಟು ಫೈಟ್ ಪೈರಸಿ, ಫೈಟ್ ಇಟ್, ವರ್ತ್ ಫೈಟಿಂಗ್. ಯಾಕಂದರೆ ಮೋಸ್ಟ್ ಡೇಂಜರಸ್ ಥಿಂಗ್ ಅದು. ಅದು ಯಾರಿಗಾದ್ರೂ ಡೇಂಜರಸ್ಸೇ. ಸೊ ಇಫ್ ಯು ಆರ್ ಟೇಕಿಂಗ್ ಎ ಲೀಡ್, ಬ್ರಿಲಿಯಂಟ್, ಟೇಕ್ ಇಟ್ ಓಪನ್. ಏಯ್ ಯಾವನವನು ಡಿಸೆಂಬರ್ 25 ಯಾವುದೋ ಫಿಲಮ್ ಅಲ್ಲ ಅವ್ರದ್ದು, ಅದು ರಿಲೀಸ್ ಆಗೋ ಟೈಮಲ್ಲಿ ಅದನ್ನು ಪೈರಸಿ ಮಾಡೋಕೆ ಓಡಾಡ್ತೀವಿ. ಕತ್ತರಿಸಾಕ್ತೀನಿ ಅಂತ ಅವ್ನಿಗೆ ನೋಡ್ತಾ ಇರಿ ಅಂತ ತಗೊಳ್ರಿ ಡೈರೆಕ್ಟಾಗಿ. ಅವರು ಇವರು ಅವರು ಅನ್ಕೊಂಡು ಕೂತಿದ್ರೆ ಏನು ಪ್ರಯೋಜನ? ವಾಟ್ಸ್ ದ ಪಾಯಿಂಟ್? ಅರ್ಥ ಮಾಡ್ಕೊಳ್ಬೇಕಾದವ್ರು ಬೇರೆನೇ ಅರ್ಥ ಮಾಡ್ಕೊಂಡು ಅವ್ರು ಏನಾದ್ರು ಮಾಡ್ಕೊಂಡು ಹೋಗ್ಲಿ. ಅದಕ್ಕೆ ಇವ್ರು ಯಾರು ದರ್ಶನ್ ಕೊಡೋರು? ನಿಮ್ಗೆ ಅವ್ರು ಹೇಳಿದ್ದು ಕೆರ್ಕತ ನಿಂತಿದ್ದೀರಲ್ಲ ಎಲ್ಲರೂ. ನಿಮ್ಮ ದರ್ಶನ್ನು ಫಸ್ಟ್ ಕೋರ್ಟಿಂದ ಆಚೆ ಬರೋದು ಹೆಂಗೆ, ಕೇಸಿಂದ ಆಚೆ ಬರೋದು ಹೆಂಗೆ, ಜೀವನ ವಾಪಸ್ ಕಟ್ಕೊಳ್ಳೋದು ಹೆಂಗೆ ಅಂತ ಯೋಚನೆ ಮಾಡಬೇಕು. ಸುದೀಪ್ ಡೈರೆಕ್ಟಾಗಿ ಮಾತಾಡಿ ಈ ಪೈರಸಿ ಅನ್ನೋದನ್ನ ಕತ್ತರಿಸಾಕ್ಬೇಕು. ಹೆಂಗೆ ಕತ್ತರಿಸ್ಬೇಕು? ಎಲ್ಲರೂ ಜಾಯ್ನ್ ಆಗಿ ಬನ್ನಿ, ಇಲ್ಲಿ ಇದು ಯುದ್ಧ ನಂದು ಅಂತ ಹೇಳಬೇಕಪ್ಪ. ಅಲ್ಲಿ ಮುಗೀತಪ್ಪ ಕತೆ. ಆಗ್ಬಿಟ್ಟು ನೀವಿಬ್ರು ಕೈ 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 ಅಂತ ಪರ್ಚ್ಕೊಂಡ್ರೆ ಒಗ್ಟಾಗಿ ಯಾಕೆ ಮಾತು? ಮೊದಲೇ ಪರಿಸ್ಥಿತಿ ಹಿಂಗಿದೆ ಚಿತ್ರರಂಗದಲ್ಲಿ. ಅವ್ರು ಯಾರಿಗೆ ಹೇಳಿದಾರೋ ಪಾಪ, ಅವ್ರಿಗೆ ಏನು ನೋವಿದೆಯೋ ನನಗೆ ಗೊತ್ತಿಲ್ಲ. ನನ್ನ ಬಗ್ಗೆ, ನಲ್ಪಾಡ್ ಬಗ್ಗೆ, ರಾಜಗೌಡ್ರ ಬಗ್ಗೆ ಅಂತ ನಾವ್ಯಾಕೆ ಅನ್ಕೋಬೇಕು? ನಾನಂತೂ ಹೇಳಿದೆ ನಾನು ಯಾರಿಗೆ ಹೇಳಿದ್ದು ಅಂತ. ಹೇಳ್ಸಿ ನಮ್ದೇ ಅಂತ ತಗೊಂಡ್ರೆ ನಾವು 3 ಜನನೂ ಬರ್ತೀವಿ ಉತ್ತರ ಕೊಡಕ್ಕೆ. ಇಶ್ಯೂಸ್ ದಟ್ ಸ್ಟಾರ್ಟೆಡ್. ನಾನು ಅನ್ಕೊಂಡೆ ಹೋಗ್ತೀನಿ, ಎಲ್ಲಿ ಮಾತಾಡ್ಬೇಕೋ ಮಾಡ್ತೀನಿ. ಯಾಕಂದ್ರೆ ಒಂದು ಮಾಡಕ್ ರೆಡಿ ಆದವರಿಗೆ ಗೊತ್ತಾಗ್ಬೇಕು. ನನಗೆ ಗೊತ್ತಾಗಿದೆ. ಇವಾಗ ನೀವು ಕೇಳಿದ್ರಿ ಏನ್ ಸ್ಟೆಪ್ ತಗೊಂತಾ ಇದೀರ ಅಂತ. ನಾನೇನ್ ಹೇಳಿದೆ ನಿಮಗೆ, ವೆಯ್ಟ್ ಅಂಡ್ ವಾಚ್ ಅಲ್ಲಿ, ಬಿಕಾಸ್ ಐ ಕಾಂಟ್ ಗಿವ್ ಔಟ್ ಎವ್ರಿಥಿಂಗ್. ವಿ ವಿಲ್ ಕಮ್. ಲಾಸ್ಟ್ ಸೀಸನ್ ಅಲ್ಲೂ ಹಿಡಿದಿದ್ವಿ ನಾವು, ಹಿಡಿದು ಅರೆಸ್ಟ್ ಆಗಿದ್ರು, ಬಿಟ್ಟಿದ್ರು. ಈ ಸತಿ ನಾನು ಒಂದಂತೂ ಸತ್ಯ, ಪೈರಸಿಗಳು ಇವಾಗಿಂದ ನಡೀತಾ ಇದೆಯಲ್ಲ, ಅದು ನಿಲ್ಸಕ್ಕೆ ಎಷ್ಟೆಷ್ಟೋ ಪ್ರಯತ್ನಗಳು ನಡೀತಾ ಇದೆ, ನಿಲ್ಸಿದ್ದಾರೆ ಕೂಡ. ಅವು ಉಟ್ಕೊಂತಾನೆ ಇರ್ತವೆ. ಅದನ್ನ ವಾರ್ ಮಾಡಿ ಸಾಲ್ವ್ ಮಾಡೋಕ್ಕಾಗಲ್ಲ ಸರ್. ಇದೇನೋ ಕರ್ನಾಟಕದಲ್ಲಿ ಆಗ್ತಾ ಇರೋದು ಒಂದು ಹೊಸ ಇಶ್ಯೂ ತರೋದು, ಅಥವಾ ಏನೋ ಸಿನಿಮಾ ನಮ್ಮ ಚಿತ್ರರಂಗದಲ್ಲಿ ಆಗ್ತಿರೋದು ಅಂತಲ್ಲ. ತೆಲುಗುಗೆ ಹೋದ್ರೆ ಇದಕ್ಕಿಂತ ವರ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಕೆಲವು ಕಮೆಂಟ್ಸ್ ಬರುತ್ತೆ ಅಂತ ಹೇಳ್ತೀವಿ, ನೆಗೆಟಿವ್ ಕಮೆಂಟ್ಸ್ ಬರುತ್ತೆ. ಪೈರಸಿನ ಫೇಸ್ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಮುಳುಗಿಸ್ಬಿಟ್ಟಿದೆ ಎಲ್ಲಾರನ್ನೂ. ಮುಳುಗಿಸತ್ತೆ ಮುಂದೇನು. ಕೆಲವು ಸಿನಿಮಾಗಳಿಗೆ ಕಾಂಪಿಟೇಷನ್ ಬಿದ್ದದನ್ನು ಮಾಡ್ತಾರೆ ಅಂತ ಅದನ್ನ ಹೇಳಿದ್ದು. ನಾನು ಸುದೀಪ್ ಕೇಳಿದ್ದು, ಲಾಸ್ಟ್ ಟೈಮ್ ಹಿಡಿದವ್ರನ್ನ ಯಾಕ್ರಪ್ಪ ಬಿಟ್ರಿ ನೀವು? ಬುರುಡೆ ಕೆತ್ಬಿಟ್ಟು ಗೋಡೆಗೆ ಜಜ್ಜತ್ತಾನೆ ಹಿಡ್ಕೊಂಡು ಯಾಕೆ ಬಿಟ್ರಿ? ಒಬ್ರಿಗೆ ಪಾಠ ಕಲಿಸಿದ್ರೆ ಸಾಕಿ. ಹಾಂ, ಕಲಿಸಿ. ಅವನು ಬೇಡ ಅಂದಿರೋನು. ಲೆಟ್ ಎವ್ರಿಬಡಿ ಸ್ಟ್ಯಾಂಡ್ ಬೈ ಯು. ಯಾರು ಬೇಡ ಅಂದಿರೋನು? ಪೈರಸಿ ಮಾಡೋದಕ್ಕೆ ಪಡೆ ಸಜ್ಜಾಗಿದೆ ಅಂತ ಈಗ ಸುದೀಪ್ ಹೇಳ್ತಿದಾರಲ್ಲ. ಆ ಪಡೆ ಪಿಡೆ ಎಲ್ಲೋ ಇದೆಯಲ್ಲ, ಪೀಡೆಗಳವು. ಪಡೆ ಅಲ್ಲ, ಅದು ಪೀಡೆಗಳವು. ಆ ಪೀಡೆಗಳಿಗೆ ಹೇಳಬೇಕು, ಏ ಮೂರ್ಖರ,
ಕಂತ್ರಿಗಳ. ನೀವು ಕನ್ನಡದ ಪ್ರೇಮಿಗಳಲ್ಲ, ಕನ್ನಡದ ದ್ರೋಹಿಗಳು ನೀವು ಅಂತ ಹೇಳ್ತೀನಿ ನಾನು. ಅವನು ಯಾವನು ಮಾಡಿದ್ರು ಹೇಳ್ತೀನಿ. ಯಾಕಂದರೆ ಅಲ್ಟಿಮೇಟ್ಲಿ ಎಫೆಕ್ಟ್ ಆಗೋದು ಕನ್ನಡ ಚಿತ್ರರಂಗಕ್ಕೆ, ಒಬ್ಬ ಹೀರೋ ಅಷ್ಟೇ ಅಲ್ಲ ಅದು. ಹೌದು, ಇಂಡಸ್ಟ್ರಿಗೆ ಈ ಪೀಡೆಗಳು ಮಾಡೋ ಕೆಲಸಕ್ಕೆ ಹಾಂ ಅದಕ್ಕೆ ಹಿಡ್ಕೊಂಡು ಕೊಟ್ಟರೆ ಹೆಂಗೆ ಕೊಡಬೇಕು ಗೊತ್ತಾ? ಬಿಟ್ಬಿಟ್ಟು ಸುಮ್ಮನೆ ಇದೆ. ಆ ಮೇಡಮ್ಮು ಅವ್ರು ಯಾರು, ವಿಜಯಲಕ್ಷ್ಮಿ, ಹೌದು, ಯಾಕ್ರಿ ಅವರು ಏನು ಅವರು ಇಲ್ಲದೇ ಇರುವಾಗ ದರ್ಶನ್ ಇಲ್ಲದೆ ಇದ್ದಾಗ ಇವ್ರು ಎಲ್ಲಿರ್ತಾರೆ? ಏನು ಹೆದರಿಸ್ತಾ ಇದ್ದೀರಾ ಮೇಡಮ್ ನೀವು? ಯು ಆರ್ ಥ್ರೆಟನಿಂಗ್. ಅವ್ರು ಇಲ್ದಿದ್ದಾಗ ಮಾತಾಡ್ಬಿಟ್ರು ಅಂತದ್ದು. ಅವ್ರು ಇದ್ದಾಗ ಮಾತಾಡೋಕ್ಕಾಗಲ್ಲ. ಅವ್ರು ಬರಲಿ, ಹಂಗಾರೆ ಮಾತಾಡ್ತೀನಿ ನಾನು, ನೋಡೋಣ. ಹಂಗಾರೆ ಹೆದರಿಸ್ತೀರಾ? ನೋ, ದಿಸ್ ಇಸ್ ನಾಟ್ ಫೇರ್. ಕೆರಳಿಸೋ ರೀತಿ ಹೇಳಿಕೆಗಳು ಇಟ್ಸ್ ನಾಟ್ ಫೇರ್ ಇದು. ಮತ್ತು ನೀವು ಯಾವ ಪರಿಸ್ಥಿತಿಯಲ್ಲಿ ಮಾತಾಡ್ತೀನಿ ಅನ್ನೋದನ್ನ ನಾವು ಒಂದೊಂದ್ಸರಿ ಗಮನಿಸ್ಕೋಬೇಕು. ಜನ ರಿವರ್ಸ್ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಕಷ್ಟ ಆಗತ್ತೆ ಆಮೇಲೆ. ನಿಜ. ಅಭಿಮಾನಿಗಳು ಅಂದ್ಕೊಳ್ಳೋರು ಅಭಿಮಾನಿವನ್ನು ಕಲೆಯನ್ನೆಲ್ಲ ಮಾಡಿ ತೋರಿಸ್ಬೇಕು. ಎಕ್ಸಾಕ್ಟ್ಲಿ. ಆ ಚಿತ್ರಗಳ ಸಕ್ಸಸ್ಸಲ್ಲಿ ತೋರಿಸ್ಬೇಕು. ಆ ಚಿತ್ರದ ಮೂಲಕ ಕನ್ನಡದ ಸಂಸ್ಕೃತಿಯ ಸೊಗಡನ್ನು ಹಂಚುವ ರೀತಿ ಇರಬೇಕು ನಿಮ್ಮ ಅಭಿಮಾನ. ಇದಲ್ಲ ಕಾಂಜಿ ಪಿಂಜಿಗಳ ಥರ ಚಿಲ್ಲರೆ ರೌಡಿಗಳ ಥರ ಅಲ್ಲ ಆಡೋದು ಅಭಿಮಾನಿಗಳು. ಇಷ್ಟರ ಮೇಲೆ ಆಡ್ತೀವಿ ಅಂದರೆ ಆಡ್ಕೊಳ್ಳಿ, ಯಾರು ಬೇಡ ಅಂದವರು ಅಂಡ್ ರಿಸಲ್ಟ್ ಆಡ್ಕೊಳ್ಳಿ. ಎಸ್,